ಗುಡ್ ಈವ್ನಿಂಗ್. ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ರ್ಯಾಗಿಂಗ್ ಪ್ರಕರಣಕ್ಕೆ ಟ್ವಿಸ್ಟ್. ಹುಡುಗಿ ವಿಷಯಕ್ಕೆ ಹಲ್ಲೆಯಿಂದ ಮ್ಯಾನೇಜ್ಮೆಂಟ್. ತಲೆಮರೆಸಿಕೊಂಡ ಆರೋಪಿಗಾಗಿ ಪೊಲೀಸರ ಸರ್ಚ್. ಕಿಡ್ನಿ ಕಲ್ಲು ಕರಗಿಸೋ ಗಿಡ ಸಂಶೋಧನೆ. ಆದರೂ ಪಿಎಚ್ಡಿಗೆ ಅರ್ಹತೆ ನೀಡದೆ 3 ವರ್ಷದಿಂದ ರೋಧನೆ. HODಗಳ ಸ್ವಾರ್ಥಕ್ಕೆ ವಿದ್ಯಾರ್ಥಿನಿ ಭವಿಷ್ಯ ಬಲಿ. ಮುಂಜಾನೆ ಮಳೆ ತಂದ ಅವಾಂತರ. ಮನೆಗಳಿಗೆ ನೀರು ನುಗ್ಗಿ ಜನರ ಪರದಾಟ. ಇನ್ನೂ 2 ದಿನ ಕಾದಿದೆ ವರುಣನ ಕಾಟ. ಹಲವು ವರ್ಷಗಳಿಂದ ವಸೂಲಿಯಾಗದ ಬಾಡಿಗೆ. ಕೆಆರ್ ಮಾರ್ಕೆಟ್ನಲ್ಲಿ ಸಾವಿರಾರು ಮಳಿಗೆ ಇದ್ದರೂ ಸೊರಗಿದ ಪಾಲಿಕೆ. ಭಂಡ ವರ್ತಕರಿಗೆ ಮೇಯರ್ ಲಾಕ್ಔಟ್ ಎಚ್ಚರಿಕೆ. ಸಿಲಿಕಾನ್ ಸಿಟಿಯಲ್ಲಿ ನವರಾತ್ರಿ ವೈಭವ. ಗುಜರಾತಿ ಮಹಿಳೆಯರಿಂದ ಆಕರ್ಷಕ ದಾಂಡಿಯಾ. ದೇವಿ ಎದುರು ಮಹಿಳೆಯರ ಬೊಂಬಾಟ್ ಡ್ಯಾನ್ಸ್. ರ್ಯಾಗಿಂಗ್ ಅನ್ನೋ ಪದವನ್ನೇ ಮರ್ತು ಹೋಗಿದ್ದ ವಿದ್ಯಾರ್ಥಿಗಳಿಗೆ ಮತ್ತೆ ನಿನ್ನೆ ನಡೆದ ಆ ಘಟನೆ ದುಸ್ವಪ್ನವಾಗಿ ಕಾಡ್ತಾ ಇದೆ. ಇವತ್ತು ಈ ಪ್ರಕರಣ ಹಲವು ತಿರುವುಗಳನ್ನು ಪಡೆದು ಕುತೂಹಲ ಮೂಡಿಸಿದೆ. ಹಾಗಾದ್ರೆ ರ್ಯಾಗಿಂಗ್ ಸ್ಟೋರಿ ಮುಂದೇನಾಯ್ತು ನೀವೇ ನೋಡಿ. ನಿನ್ನೆಯಷ್ಟೇ ರ್ಯಾಗಿಂಗ್ ರಾದ್ದಾಂತದಿಂದ ಆತಂಕಗೊಂಡಿದ್ದ ಎಂಎಸ್ ರಾಮಯ್ಯ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇವತ್ತು ಮತ್ತೊಂದು ಶಾಕ್ ಕಾದಿತ್ತು. ಕಾಲೇಜಿನ ಒಳಗೆ ಕಾಲಿಡ್ತಾ ಇದ್ದಂತೆ ನೋಟಿಸ್ ಬೋರ್ಡ್ನಲ್ಲಿ ನೇತು ಹಾಕಿದ್ದ ಆಡಳಿತ ಮಂಡಳಿಯ ಲೆಟರ್ ಅವರಿಗೆ ಸ್ವಾಗತ ಕೋರಿತು. ಬಿಬಿಎಂ ವಿದ್ಯಾರ್ಥಿಗಳಾದ ಹರೀಶ್ ಆರ್ ಹಾಗೂ ವರುಣ್ ಜಿ ಅಕ್ಟೋಬರ್ 6, 2013ರಂದು ಭಾನುವಾರ ಪ್ರಥಮ ಬಿಬಿಎಂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಗೊಳಗಾದ ವಿದ್ಯಾರ್ಥಿಗಳು ಗಾಯಗೊಂಡಿದ್ದು ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ. ಹೀಗಾಗಿ ಹಲ್ಲೆ ನಡೆಸಿದ 2 ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಅಮಾನತುಗೊಳಿಸಲಾಗಿದೆ. ಯಾವಾಗ ರ್ಯಾಗಿಂಗ್ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತೋ ತಕ್ಷಣವೇ ಕಾಲೇಜು ಆಡಳಿತ ಮಂಡಳಿ ಈ ನಿರ್ಧಾರ ಕೈಗೊಂಡಿದೆ. ಆದರೆ ರ್ಯಾಗಿಂಗ್ ಆರೋಪವನ್ನ ತಳ್ಳಿ ಹಾಕಿರುವ ಆಡಳಿತ ಮಂಡಳಿ ಸದಸ್ಯರು ಇದು ಹುಡುಗಿಯ ವಿಚಾರವಾಗಿ ನಡೆದ ಗದ್ದಲದ ಪರಿಣಾಮ ಅಂತಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಇದು ಪ್ರಕರಣ ಮುಚ್ಚಿ ಹಾಕೋ ಯತ್ನ ಅಂತ ಆರೋಪಿಸಿದ್ದಾರೆ. ऐसे ले जाना अकेले 2 लड़कों को 15 लोग मिल के मार रहे हो, ये कोई तरीका? ये तो प्योर रैगिंग है, इसे क्या बोलेंगे? और लड़की का अगर मैटर था ही तो उसने वहाँ कंप्लेन क्यों नहीं किया? कॉलेज में कंप्लेन क्यों नहीं किया? पुलिस के पास क्यों नहीं गई? वो 2 दिन बाद जब इधर देख रही है कि ये बात बन रहा है तो वो अपना स्टोरी अलग बन रहा है. वो मैटर कुछ है ही नहीं, बात है सिर्फ इसमें कि प्योर रैगिंग है. ಇತ್ತ ಸದಾಶಿವನಗರ ಪೊಲೀಸರು ಆರೋಪಿ ಹರೀಶ್ನನ್ನ ಬಂಧಿಸಿ ವಿಚಾರಣೆ ಮುಂದುವರಿಸಿದ್ದರೆ ಮತ್ತೊಬ್ಬ ಆರೋಪಿ ವರುಣ್ ಹಾಗೂ 8 ಮಂದಿ ತಲೆಮರೆಸಿಕೊಂಡಿದ್ದಾರೆ. ಇನ್ನು ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿದ್ದ ಪ್ರಥಮ ಬಿಬಿಎಂ ವಿದ್ಯಾರ್ಥಿ ಸೀಮಂತ್ ದುಬೆ ಹಾಗೂ ಸುದೇಶ್ ಮಂಡಲ್ ಚೇತರಿಸಿಕೊಂಡಿದ್ದಾರೆ. ಏನೇ ಆಗಲಿ ಅಲ್ಲಿ ರ್ಯಾಗಿಂಗ್ ನಡೆದಿರುವುದು ನಿಜಾನ ಎಂಬುದು ಸಂಪೂರ್ಣ ತನಿಖೆ ನಡೆದ ನಂತರವೇ ಬೆಳಕಿಗೆ ಬರಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಆಕೆ ಪ್ರತಿಭಾವಂತ ವಿದ್ಯಾರ್ಥಿನಿ. ಕಿಡ್ನಿಯಲ್ಲಿರೋ ಕಲ್ಲುಗಳನ್ನೇ ಕರಗಿಸೋ ಗಿಡನ ಪ್ರಯೋಗದ ಮೂಲಕ ಬೆಳೆಸಿದ ಸಂಶೋಧಕಿ. ಆದರೆ ಬೆಂಗಳೂರು ವಿವಿಯ 2 ಮುಖ್ಯಸ್ಥರ ಸ್ವಾರ್ಥ್ಯ ಈಕೆಯ ಭವಿಷ್ಯವನ್ನೇ ಬಲಿ ತೆಗೆದುಕೊಂಡಿದೆ. ಇವರೇ ನಾವು ಹೇಳಿದ ಆ ಸಂಶೋಧಕಿ. ಹೆಸರು ನಾಗವೇಣಿ. ಬೆಂಗಳೂರು ವಿವಿ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಸ್ಪೆಷಲ್ ಅಸಿಸ್ಟೆಂಟ್ ಪ್ರೋಗ್ರಾಂಗೆ ಅರ್ಹತೆ ಮೇಲೆ ಆಯ್ಕೆಯಾದ ಸಂಶೋಧನಾ ವಿದ್ಯಾರ್ಥಿನಿ. ನಾಗವೇಣಿ ಟಿಶ್ಯೂ ಕಲ್ಚರ್ ಮೂಲಕ ಔಷಧೀಯ ಗಿಡವೊಂದನ್ನು ಪ್ರಯೋಗದಲ್ಲಿ ಬೆಳೆಸಿದ್ದಾರೆ. ಈ ಗಿಡದ ಎಲೆಗಳನ್ನು ತಿಂದರೆ ನಮ್ಮ ಕಿಡ್ನಿಯಲ್ಲಿ ಸೇರಿಕೊಂಡಿರುವ ಕಲ್ಲುಗಳು ಕೆಲವೇ ದಿನಗಳಲ್ಲಿ ಕರಗಿ ಹೋಗ್ತವಂತೆ. ಈ ಸಂಶೋಧನೆ ಬಗ್ಗೆ ಸೈನ್ಸ್ ಅಲರ್ಟ್ ಎಂಬ ಅಂತಾರಾಷ್ಟ್ರೀಯ ಜರ್ನಲ್ನಲ್ಲೂ ಬರೆಯಲಾಗಿದೆ. ಈ ಸಂಶೋಧನೆಯು ತಜ್ಞರಿಂದ ಸಮ್ಮತವಾದರೆ ನಾಗವೇಣಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸುವ ಸಾಧ್ಯತೆ ಇದೆ. ಆದರೆ ಆಗಿದ್ದೇ ಬೇರೆ. ಬೆಂಗಳೂರು ವಿವಿಯ ಕೆಟ್ಟ ರಾಜಕೀಯದಿಂದ ನಾಗವೇಣಿಯವರ ಕನಸು ಕಮರಿ ಹೋಗಿದೆ.
ಸಸ್ಯಶಾಸ್ತ್ರದ ಇಬ್ಬರು HODಗಳ ಕಿತ್ತಾಟದಿಂದಾಗಿ ನಾಗವೇಣಿಗೆ 3 ವರ್ಷದಿಂದ PhD ಕೋರ್ಸ್ ವರ್ಕ್ ಮಾಡಲು ಅನುಮೋದನೆ ಸಿಕ್ತಿಲ್ಲ. ನಾಗವೇಣಿಯವರನ್ನು ವಿಭಾಗದ ಹಿಂದಿನ ಮುಖ್ಯಸ್ಥೆ ಅಂಬಿಕಾರವರು ಆಯ್ಕೆ ಮಾಡಿದ್ರು. ಆದರೆ ಹಾಲಿ ಮುಖ್ಯಸ್ಥೆ ಅನುಸೂಯಾರಿಗೂ ಅಂಬಿಕಾರಿಗೂ ಮನಸ್ತಾಪ ಇದೆ ಎನ್ನಲಾಗಿದೆ. ಇದೇ ಕಾರಣಕ್ಕೆ ನಾಗವೇಣಿಗೆ ವಿಭಾಗದ ಮುಖ್ಯಸ್ಥೆ ಅನುಸೂಯ PhD ಕೋರ್ಸ್ ವರ್ಕ್ಗೆ ಅನುಮತಿ ಕೊಡದೆ ನೆಪ ಹೂಡಿ ಸತಾಯಿಸುತ್ತಿದ್ದಾರೆ ಎನ್ನಲಾಗಿದೆ. BOS ಅಂತ ಮೀಟಿಂಗ್ ಮಾಡ್ತಾರೆ. ನಮ್ಮದು ಸಿನಾಪ್ಸಿಸ್ ಅಂತ ಒಂದಿರುತ್ತೆ, ಅಂದರೆ ನಾವು ಏನು ಮಾಡ್ತೀವಿ ರಿಸರ್ಚ್ ಅನ್ನೋದಕ್ಕೆ ಒಂದು ಲೇಖನಿ ಕೊಟ್ಟಿರ್ತೀವಿ, ಅದನ್ನು ಅವರು ಅಪ್ರೂವ್ ಮಾಡಬೇಕು. ಎಲ್ಲ ಮೆಂಬರ್ಸ್ ಕೂತ್ಕೊಂಡು ಚಿಕ್ಕ ಪ್ರಬಂಧ ಕೊಟ್ಟಿರ್ತೀವಿ, ಅದನ್ನು ಅಪ್ರೂವ್ ಮಾಡಿಕೊಡ್ತಿಲ್ಲ. ಅಪ್ರೂವ್ ಮಾಡಿದ್ರೆ ನಾವು ಮುಂದಕ್ಕೆ PhDಗೆ ಅದು ಹಾದಿ ಸುಗಮ ಆಗುತ್ತೆ. ಅದನ್ನು ಅವರು ತಡೆಗಟ್ತಿದ್ದಾರೆ. ನೆಕ್ಸ್ಟು ಕೋರ್ಸ್ ವರ್ಕ್ ಒಂದಿದೆ, ಕೋರ್ಸ್ ವರ್ಕಿಗೆ ಅಟೆಂಡ್ ಮಾಡೋಕ್ಕೆ ಇದು ಮ್ಯಾಂಡೇಟರಿ, ಕಂಪಲ್ಸರಿ, ಅದನ್ನು ಮಾಡ್ತಿಲ್ಲ. PhD ಸಂಶೋಧನೆಗೆ ವಿದ್ಯಾರ್ಥಿಗಳನ್ನು ಪ್ರವೇಶ ಪರೀಕ್ಷೆ ಹಾಗೂ ಕೌನ್ಸೆಲಿಂಗ್ ಮೂಲಕ ಆರಿಸಲಾಗುತ್ತೆ. ಆದರೆ ನಾಗವೇಣಿಯವರನ್ನ ಸ್ನಾತಕೋತ್ತರ ಪದವಿಯಲ್ಲಿ ಪಡೆದ ರ್ಯಾಂಕ್ ನೋಡಿ UGC 2009ರಲ್ಲಿ ಅವರನ್ನ ಪ್ರವೇಶ ರಹಿತ ಕೆಟಗರಿಯಲ್ಲಿ ಆಯ್ಕೆ ಮಾಡಿತ್ತು. ಈ 4 ವರ್ಷಗಳ ಸಂಶೋಧನೆ PhD ಸಂಶೋಧನೆಗೆ ಸಮ. ಯಾವುದೇ PhDಗೂ ಮುನ್ನ 6 ತಿಂಗಳ ಕೋರ್ಸ್ ವರ್ಕ್ ಕಡ್ಡಾಯ. ಇದಕ್ಕೆ ಬೋರ್ಡ್ ಆಫ್ ಸ್ಟಡೀಸ್ ಸಭೆಯ ಒಪ್ಪಿಗೆ ಬೇಕು. ಆದರೆ ನಾಗವೇಣಿಯವರ ಸಂಶೋಧನಾ ಪ್ರಬಂಧವನ್ನ ಬೋರ್ಡ್ ಆಫ್ ಸ್ಟಡೀಸ್ ಸಭೆ ಮುಂದಿಡಲು ಮಾತ್ರ ವಿಭಾಗದ ಮುಖ್ಯಸ್ಥೆ ಅನುಸೂಯ ಮುಂದಾಗ್ತಿಲ್ಲ. ಈ ಬಗ್ಗೆ ವಿವಿಯ ಮೌಲ್ಯಮಾಪನ ಕುಲಸಚಿವರು ಮಾಡಿದ ಶಿಫಾರಸಿಗೂ ಮುಖ್ಯಸ್ಥೆ ಸೊಪ್ಪು ಹಾಕಿಲ್ಲ ಎನ್ನಲಾಗಿದೆ. The other boy left after 1.5 years or so because the present chairman did not allow him to enter the department or sign the attendance register. Even this girl has been facing that kind of a problem. She is not allowing them to register. See, the university has to go on, whoever is the head, and because one head has done something, the other head, next head cannot say, she has done this, I will not accept. If that is the way it's going on, the country will not prosper. That is the attitude of the people here. ನಾಗವೇಣಿಗೆ ಸಂಶೋಧನೆ ವೇಳೆ ಗೈಡ್ ಆಗಿದ್ದವರು ಸಹ ನೆರವಿಗೆ ಬರ್ತಿಲ್ಲ. ಇನ್ನು ವಿವಿ ಕುಲಪತಿ ತಿಮ್ಮೇಗೌಡರು ತಲೆ ಕೆಡಿಸಿಕೊಳ್ತಿಲ್ಲ. ಹೀಗಾಗಿ ನಾಗವೇಣಿಗೆ ದಾರಿ ಕಾಣದಂತಾಗಿದೆ. ವಿವಿ ರಾಜಕೀಯದಿಂದ ರೋಸಿ ಹೋಗಿರೋ ನಾಗವೇಣಿ ಈಗ ಉನ್ನತ ಶಿಕ್ಷಣ ಸಚಿವರನ್ನ ಭೇಟಿ ಮಾಡೋ ಕೊನೆ ಆಸೆ ಇಟ್ಕೊಂಡಿದ್ದಾರೆ. ಸಚಿವರಾದರೂ ನಾಗವೇಣಿಗೆ ಮನ್ನಣೆ ಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಯುಗಂಧರ್ ಜೊತೆ ಮಸೂದು ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಬೆಂಗಳೂರಿನ ಯಲಹಂಕ ಬಳಿ ಬಹಳ ವರ್ಷಗಳಿಂದ ನಡೀತಾ ಇದ್ದ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿದೆ. ನಗರ ಜಿಲ್ಲಾಧಿಕಾರಿ ಇವತ್ತು ದಿಢೀರ್ ದಾಳಿ ನಡೆಸಿ ಬಿಸಿ ಮುಟ್ಟಿಸಿದ್ರು. 60 ಕೋಟಿ ರೂಪಾಯಿ ಮೌಲ್ಯದ ಜಲ್ಲಿಕಲ್ಲು ಜಪ್ತಿ ಮಾಡಿದ್ರು. ಬೆಂಗಳೂರಿನ ಯಲಹಂಕ ಸಮೀಪ ಇರುವ ಬೆಟ್ಟದ ಹಲಸೂರಲ್ಲಿ 16 ವರ್ಷಗಳಿಂದ ಮಕ್ಕಳ ಪಾಲಿಗೆ ಯಮಧೂತನಂತೆ ಕಾಡ್ತಿದ್ದ ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿದೆ. ಸ್ಥಳೀಯರ ವಿರೋಧದ ನಡುವೆಯೂ ಪ್ರಭಾವಿಗಳು ಇಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು ಡೈನಮೈಟ್ಗಳನ್ನು ಸ್ಫೋಟಿಸಿ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು. ಇಲ್ಲಿನ ಕಲ್ಲಿನ ಹೊಂಡಗಳಿಗೆ ಬಿದ್ದು ಮಕ್ಕಳು ಪ್ರಾಣ ಕಳೆದುಕೊಂಡಿದ್ದರು. ಈ ಬಗ್ಗೆ ಸತತ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ನಗರ DC ಡಾಕ್ಟರ್ GC ಪ್ರಕಾಶ್ ದಾಳಿ ನಡೆಸಿದರು. ಸರ್ವೆ ನಂಬರ್ 110ರಲ್ಲಿರುವ ಒಟ್ಟು 117 ಎಕರೆ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದ 30 ಕಂಪನಿಗಳ ಪರವಾನಗಿ ರದ್ದು ಮಾಡಿದರು. ಅಲ್ಲಿ ಲೈಸೆನ್ಸ್ ಕೊಟ್ಟಿರೋದೆಲ್ಲ ಲ್ಯಾಪ್ಸ್ ಆಗಿದೆ. ಲೈಸೆನ್ಸ್ ಎಲ್ಲ ಯಾವುದು 4 ಮಾತ್ರ ಈಗ ಲೈಸೆನ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಇಲ್ಲಿಗಲ್ ಇತ್ತು. ಆಮೇಲೆ ಬ್ಲಾಸ್ಟಿಂಗ್ ಮಾಡಬಾರ್ದು, ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ 200 ಅಡಿ 300 ಅಡಿ ಪಿಟ್ಸ್ ಆಳ ಗುಂಡಿ ಮಾಡಿದ್ದಾರೆ, ಅದನ್ನು ಯಾವುದು ಮುಚ್ಚಕ್ಕೆ ಅಥವಾ ಫೆನ್ಸಿಂಗ್ ಮಾಡಿ ಯಾವುದು ಕ್ರಮ ಕೈಗೊಂಡಿಲ್ಲ. ಅದಕ್ಕೋಸ್ಕರ ಇವತ್ತೇನು ಮಾಡಿದೆ, ಎಲ್ಲ ಲೈಸೆನ್ಸ್ಗಳು ರದ್ದುಪಡಿಸಿದ್ದೀವಿ. ಇದೇ ವೇಳೆ 30 ವಿವಿಧ ಕಂಪನಿಗಳ ವಿರುದ್ಧ ದೂರು ದಾಖಲಿಸಿ ಗಣಿಗಾರಿಕೆಯನ್ನ ಅಧಿಕಾರಿಗಳು ಸ್ಥಗಿತ ಮಾಡಿದರು. ಇವರು ತಮ್ಮ ಪ್ರಭಾವ ಬಳಸಿ ಪರ್ಮಿಟ್ ಇಲ್ಲದೆ ಗಣಿ ಇಲಾಖೆಗೆ ತೆರಿಗೆ ಕಟ್ಟದೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿದ್ದರು. ಇನ್ನು ಸುಮಾರು 60 ಕೋಟಿ ಮೌಲ್ಯದ 6 ಲಕ್ಷ ಮೆಟ್ರಿಕ್ ಟನ್ನಷ್ಟು ಜಲ್ಲಿಕಲ್ಲನ್ನು ಜಪ್ತಿ ಮಾಡಲಾಯಿತು. ಸುಮಾರು 6 ಲಕ್ಷ ಟನ್ ಜಲ್ಲಿ ಅಲ್ಲಿ ಇಲ್ಲಿ ಸ್ಟಾಕ್ ಮಾಡಿದರು ಅನಧಿಕೃತವಾಗಿ. ಅದನ್ನೆಲ್ಲ ಸೀಸ್ ಮಾಡಿದ್ವಿ. ಸುಮಾರು ಇವತ್ತಿನ ಮಾರ್ಕೆಟ್ ಬೆಲೆ ಒಂದು 60 ಕೋಟಿ ರೂಪಾಯಿ ಆಗುತ್ತೆ. ಇದಕ್ಕೆ ಯಾವುದಕ್ಕೂ ಪರ್ಮಿಟ್ ಇಲ್ಲ. ಆಮೇಲೆ ಅವ್ರು ಯಾವುದು ನಮಗೆ ರಾಯಲ್ಟಿನೂ ಕಟ್ಟಿಲ್ಲ ಗೌರ್ಮೆಂಟ್ಗೆ.
ಅದಕ್ಕೋಸ್ಕರ ಅಷ್ಟು ಸೀಸ್ ಮಾಡಿದ್ದೀವಿ. ಇನ್ನು ಮತ್ತೆ ಈ ಪ್ರದೇಶದಲ್ಲಿ ಗಣಿಗಾರಿಕೆ ಶುರುವಾಗದಂತೆ ತಡೆಯಲು ವಿದ್ಯುತ್ ಇತರೆ ಮೂಲ ಸೌಕರ್ಯಗಳನ್ನು ನಿಲ್ಲಿಸಲಾಗಿದೆ. ಸುತ್ತಲೂ ಫೆನ್ಸಿಂಗ್ ಹಾಕಲಾಗಿದೆ. ಆದರೆ ದಾಳಿಯ ಸುಳಿವು ತಿಳಿದ ಗಣಿ ಮಾಲೀಕರು ಸ್ಥಳದಿಂದ ಮೊದಲೇ ಪರಾರಿಯಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಇವತ್ತು ಮುಂಜಾನೆ ಸುರಿದ ಭಾರೀ ಮಳೆ ನಗರದ ಹಲವೆಡೆ ಅವಾಂತರ ಸೃಷ್ಟಿಸಿದೆ. ಇದಿಷ್ಟೇ ಅಲ್ಲ, ಇನ್ನಷ್ಟು ಮಳೆಯ ಕಾಟಕ್ಕೆ ತಯಾರಾಗಿ, ಯಾಕಂದ್ರೆ ಇನ್ನೂ 2 ದಿನ ವರುಣ ಅಬ್ಬರಿಸಲಿದ್ದಾನೆ. ಇದು ಇಂದು ಬೆಳಗಿನ ಜಾವ ಅಬ್ಬರಿಸಿದ ಮಳೆರಾಯ ಸೃಷ್ಟಿಸಿದ ಅವಾಂತರ. ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ನಗರದ ಹಲವು ಬಡಾವಣೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿತು. ಹೆಬ್ಬಾಳ, ಗಂಗಾನಗರ, ಕೊಡಿಗೆಹಳ್ಳಿ ಭಾಗದಲ್ಲಿ ತಗ್ಗು ಪ್ರದೇಶದ ಸುಮಾರು 20ಕ್ಕೂ ಹೆಚ್ಚು ಮನೆಗಳ ಜನರು ಅರೆನಿದ್ರೆಯಲ್ಲಿ ಎದ್ದು ಪರದಾಡುವಂತಾಯಿತು. ಮಳೆ 2 o'clock ಸ್ಟಾರ್ಟ್ ಆಯಿತು. 2:30 ನೀರು ಫುಲ್ ಬಂದ್ಬಿಡ್ತು ಒಳಗೆ. ಸ್ಯಾನಿಟ್ರಿ ನೀರು ಇದು ಮಳೆ ನೀರೆಲ್ಲ ಒಳಗೆ ಫುಲ್ ಆಗ್ಬಿಡ್ತು. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಇನ್ನೂ 2 ದಿನ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆಯಾಗಲಿದೆ ಅಂತಾರೆ ಹವಾಮಾನ ಇಲಾಖೆ ನಿರ್ದೇಶಕರು. ಪೋರ್ಟ್ ಬ್ಲೇರ್ ಪೂರ್ವ ಭಾಗದಲ್ಲಿ ಟೆನಸರಿಯಂ ಕೋಸ್ಟಲ್ಲಿ ಒಂದು ವಾಯುಭಾರ ಕುಸಿತ ಆಗಿದ್ದು ಮತ್ತೆ ಅದು ಬಂಗಾಳ ಕೊಲ್ಲಿಗೆ ಬರ್ತಾ ಇದೆ. ಸೊ ಇವತ್ತಿನ ಬೆಳಗ್ಗೆ ಅದು ಡಿಪ್ರೆಷನ್ ಆಗುವಂಥ ಒಂದು ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಈ ಸೀಸನ್ನಲ್ಲಿ ಅಕ್ಟೋಬರ್ ಟು ಡಿಸೆಂಬರು ಚಂಡಮಾರುತಗಳು ಸರ್ವೇ ಸಾಮಾನ್ಯ. ಈ ಒಂದು ಪ್ರಭಾವದಿಂದ ಪೂರ್ವ ಕರಾವಳಿನಲ್ಲಿ ಎಲ್ಲ ನಾರ್ತ್ ಈಸ್ಟರ್ಲಿ ವಿಂಡ್ಸು ಅಂದರೆ ಈಶಾನ್ಯ ಮಾರುತಗಳು ಬಂದು ತಲುಪುವ ಒಂದು ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಮುಂಗಾರಿನ ಅಬ್ಬರ ತಗ್ಗಿತು ಅಂತ ನಗರದ ಜನರು ನಿಟ್ಟುಸಿರು ಬಿಡುವುದರೊಳಗೆ ಮತ್ತೆ ಮಳೆ ಕಾಟ ಶುರುವಾಗಿದೆ. ಬೆಂಗಳೂರಿನಿಂದ ಮಮತಾ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ನಮ್ಮ ಬೆಂಗಳೂರಿನ ಇನ್ನಷ್ಟು ಸುದ್ದಿಗಳನ್ನು ನೋಡೋಣ.